ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಬಿಟ್ಟೋದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಈ ಮನೇಲಿ ಇರೋಕ್ಕೆ ಈ ತಾಳಿಗೆ ನಿನಗೆ ಲೈಸೆನ್ಸ್ ಅಲ್ವಾ, ಇದೇ ಇಲ್ಲ ಅಂತ ಅಂದರೆ ಯಾವ ರೀತಿ ಮನೇಲಿ ಇರ್ತೀಯ ಅಂದ್ಬಿಟ್ಟು ತಾಳಿನ ಕಿತ್ಕೊಡ್ತಾಳೆ. ಕಿತ್ಕೊಂಡ ತಕ್ಷಣ ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅದು ಯಾವ ರೀತಿ ನೀನು ಗಂಡನ ಪಾದ ಪೂಜೆ ಮಾಡಿ ಅರ್ಶಿನ ಕುಂಕುಮ ಯಾವ ತಾಳಿಗೆ ಇಟ್ಕೋತೀಯ ನಾನು ನೋಡ್ತೀನಿ ಅಂತ ಆ ತಾಳಿ ಬಿಸಾಕಿದ ತಕ್ಷಣ ಸಿದ್ದು ಇಟ್ಕೊಬಿಡ್ತಾನೆ. ಹಾಗೆ ಮನೆಯವರೆಲ್ಲರೂ ಬಂದು ಸಿಕ್ಕಾಬಟ್ಟೆ ಶಾಕ್ ಆಗಿ ಜ್ಯೋತಿಕನ ನೋಡ್ತಾ ಇದ್ರೆ, ಈ ಕಡೆ ಸುಮಿತ್ರ ಹೋಗಿ ಜ್ಯೋತಿಕನ ಕೆನ್ನೆಗೆ 3-4 ಸಲ ಹೊಡೆದು ಬಿಡ್ತಾಳೆ. ಎಷ್ಟು ಹುಚ್ಚಾಟ ಮಾಡಿದ್ದೆ ನೀನು, ಎಂಥ ಕೆಲಸ ಮಾಡಿದೀಯಾ, ನಿನಗೆ ಗೊತ್ತಾ ಜೋ, ಇನ್ನೊಬ್ಬರು ಮುತ್ತೈದೆ ತಾಳಿನ ಕೀಳೋದು ಎಷ್ಟು ಅಪರಾಧ ಅಂತ ನಿನಗೇನಾದರೂ ಗೊತ್ತಾ, ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಕನಸಲ್ಲಿ ಅಂದ್ಕೊಂಡಿರಲಿಲ್ಲ ಕಣೆ ಅಂತ ಹೊಡಿತಾ ಇರಬೇಕಾದ್ರೆ, ಮಮ್ಮ ಪ್ಲೀಸ್ ಸ್ಟಾಪ್ ಇಟ್ ಆಯಿತಾ, ನಾನು ಬೇಕು ಅಂತ ಏನು ಮಾಡಲಿಲ್ಲ, ಇವಳು ನನಗೆ ಎಷ್ಟು ಹರ್ಟ್ ಮಾಡ್ತಿದ್ಲು ಗೊತ್ತಾ, ಏನೇನೋ ಟೀಸ್ ಮಾಡ್ತಿದ್ಲು, ಅದಕ್ಕೆ ನಾನು ಇಂಥ ಕೆಲಸ ಮಾಡಿದೆ ಅಂತ ಅಂದಾಗ, ಇಲ್ಲಮ್ಮ ನಿಜವಾಗ್ಲೂ ನಾನು ಏನು ಮಾಡಿಲ್ಲ ಅಂತ ಶಾರದಾ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇದ್ರೆ, ಸಿದ್ದನು ಸಹ ನಾನು ಪಕ್ಕದಲ್ಲೇ ಇದ್ದೆ ತಾನೆ, ಅವ್ರೇನು ಹೇಳಿಲ್ಲ, ನಿನಗೆ ಶಾರದವ್ರು ಕಂಡ್ರೆ ಆಗಲ್ಲ, ಹಂಗಂತ ನೀನು ಈ ತಾಳಿ ಕೀಳೋ ಮಟ್ಟಕ್ಕೆ ನೀನು ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಬೈತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ತನ್ನ ಮನಸ್ಸಲ್ಲಿ, ಅಯ್ಯೋ ದೇವ್ರೆ, ಏನಪ್ಪ ಇವಳು ಈ ರೀತಿ ಸಿಗಾಕೊಂಡ್ಲಲ್ಲ, ನಿಜವಾಗ್ಲೂ ಮಾತನ್ನೆಲ್ಲ ಯಾರಾದರೂ ನಂಬ್ತಾರಾ, ಇವಳ್ದೆ ಏನೋ ಕೈ ಮತ್ತು ಮಾಡಿದಾಳೆ ಅಂತ ಯೋಚನೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ತಾತ, ಅಲ್ಲ ಜೋ, ಏನೇ ಆಗಲಿ ನಿನಗೆ ತುಂಬ ಬೇಜಾರಿದೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು, ಕೆಲವೊಂದು ವಿಷಯಗಳು ನಿನ್ನ ಮನಸ್ಸಿಗೆ ಆಘಾತ ಮಾಡಿದೆ, ಅದೇನೇ ಆಗಲಿ ಇನ್ನೊಬ್ರು ಕೊರಳಿಗೆ ಕೈ ಹಾಕಿ ತಾಳಿನ ಕೀಳೋದು ಎಂಥ ಮಹಾ ಅಪರಾಧ ಅಂತ ನಿನಗೆ ಗೊತ್ತಾ, ಅದರಲ್ಲೂ ಹಬ್ಬದ ಇಂಥ ಕೆಲಸ ಮಾಡಿದೆಯಲ್ಲ, ನಿನಗೇನು ಹೇಳಬೇಕು ಅಂತ ತಾತ ಬೈತಾ ಇದ್ರೆ, ಇಲ್ಲ ತಾತ, ನಾನು ಬೇಕು ಅಂತ ಮಾಡಲಿಲ್ಲ, ಇವಳು ಎಷ್ಟು ಹರ್ಟ್ ಮಾಡಿದ್ಲು ಗೊತ್ತಾ ತಾತ, ನಿನಗೆ ತಾಳಿ ಭಾಗ್ಯ ಇಲ್ಲ, ನಿನಗೆ ಮದುವೆ ಆಗೋ ಯೋಗ್ಯತೆ ಇಲ್ಲ ಅಂತ ಬೈದ್ಲು ಅಂತ ಸುಳ್ಳು ಸುಳ್ಳು ಹೇಳ್ತಾ ಇದ್ರೆ, ಸಿದ್ದು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಏನೇನೋ ಎಲ್ಲ ಬೈತಾ ಇದ್ಲು ತಾತ, ಅದಕ್ಕೆ ನಾನು ಈ ಕೆಲಸ ಮಾಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ನೋಡು ಜೋ, ಅವಳೇನೋ ಹೇಳಿದ್ಲು ಅಂತ ಆ ಮದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಹಾಗೆ ಅವಳು ಕೊರಳಿಗೆ ಕೈ ಹಾಕ್ಬಿಟ್ಟು ನೀನು ತಾಳಿ ಕಿತ್ತಿದೆಯಲ್ಲ, ಅಷ್ಟಕ್ಕೂ ನಿನಗೆ ಬೇರೆಯವ್ರ ಕೊರಳಿಗೆ ಕೈ ಹಾಕೋ ಲೈಸೆನ್ಸ್ನ ಯಾರು ಕೊಟ್ಟಿದ್ರು, ನೀನೇನು ಚಿಕ್ಕ ಹುಡುಗಿನ ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇಂಥ ಕೆಲಸ ಮಾಡ್ತಿದೆಯಲ್ಲ ಅಂತ ಅಂದಾಗ, ಅಯ್ಯೋ ಡ್ಯಾಡ್ ಇಲ್ಲ ಆಯಿತಾ, ನಾನು ಬೇಕಂತ ಮಾಡಲಿಲ್ಲ, ನಾನೇನು ಮಾಡಿರೋದಂಥ ದೊಡ್ಡ ತಪ್ಪನ, ಇವಳು ಸಿಕ್ಕಾಬಟ್ಟೆ ನನ್ನನ್ನು ರೇಗಿಸ್ತಾ ಇದ್ಲು, ಅದಕ್ಕೆ ನನಗೆ ಕೋಪ ಬಂದು ನಾನು ಈ ರೀತಿ ಮಾಡಿದೆ ಅಷ್ಟೇ, ನಾನೇ ದೊಡ್ಡ ಅಪರಾಧ ಮಾಡಿದ್ದೀನ, ಪ್ರಪಂಚದಲ್ಲಿ ಯಾರು ಮಾಡಿದ ತಪ್ಪು ನಾನು ಮಾಡಿದ್ದೀನ, ಎಲ್ಲರೂ ನನ್ನನ್ನೇ ಬೈತಿರಲ್ಲ, ಅವಳು ಏನು ಮಾಡಿದ್ರು ಸರಿನಾ ಅಂತ ಕೋಪ ಮಾಡಿಕೊಂಡು, ಗ್ರ್ಯಾನಿ ನೀವಾದರೂ ಹೇಳಿ ಅಂತ ಅಂದಾಗ, ಹೌದು ಹೌದು ಈ ಕೆಲಸದವಳು ಏನೋ ಮಾಡಿರ್ತಾಳೆ, ಹಂಗಾಗಿ ಗೋಲ್ಡಿ ಆವೇಶಕ್ಕೊಳಗಾಗಿ ಈ ಥರ ಕೆಲಸ ಮಾಡಿದಾಳೆ, ಅದೇನು ದೊಡ್ಡ ಅಪರಾಧನ, ಏನಾಗಲ್ಲ ಬಿಡಿ ಅಂತ ಅಂದಾಗ ತಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡು ಪಾರಿಜಾತ, ತಾಳಿ ಕೀಳೋದು ಒಂದೇ ಸಲ, ಅದರಲ್ಲೂ ಅವಳು ಗಂಡ ಏನಾದ್ರು ಸತ್ತರೆ ಮಾತ್ರ ತಾಳಿ ಕೀಳ್ತಾರೆ, ಅದಕ್ಕೂ ಮುಂಚೆ ಯಾರು ಸಹ ಇನ್ನೊಬ್ಬರು ಕೊರಳಿಗೆ ಕೈ ಹಾಕಿ ತಾಳಿ ಕೀಳಲ್ಲ ಅಂತ ಅಂದಾಗ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಇದು ನಮ್ಮ ಸಂಪ್ರದಾಯ, ಯಾರು ಸಹ ಇಂಥ ಕೆಲಸ ಮಾಡೋಂಗಿಲ್ಲ, ತಾಳಿ ಬಗ್ಗೆ ನಿನಗೇನು ಗೊತ್ತು ಪಾರಿಜಾತ, ನಿನಗೆ ಗೊತ್ತಿದ್ರೆ ತಾನೇ, ನಿನ್ನ ತಲೆದಿರೋ ಕೆಟ್ಟ ಬುದ್ಧಿ ಎಲ್ಲ ಅವಳ ತಲೆಯಲ್ಲಿ ತುಂಬಿದೆಯಾ ಅಂತ ಅಂದಾಗ, ಅಯ್ಯೋ ದೇವ್ರೆ, ನನ್ನನ್ನು ಯಾಕ್ರಿ ಬೈತಾ ಇದ್ದೀರಾ, ನಾನೇನು ಅವಳಿಗೆ ತಾಳಿ ಕಿತ್ತಾಕು ಅಂತ ಹೇಳ್ಕೊಟ್ಟಿದ್ನ ಅಂತ ಅನ್ಬೇಕಾದ್ರೆ, ನೀನು ಮಾಡಿರೋದು ತಪ್ಪು ಅಂತ ತಾತ ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ದಶರಥನು ಸಹ ತಾಳಿ ಕಟ್ಟಿರೋ ಸಮಯ ಯಾವುದಾದ್ರೂ ಇರ್ಬೋದು, ಆದರೆ ಒಂದು ಹೆಣ್ಣಿನ ಕೊರಳಿಗೆ ತಾಳಿ ಬಿದ್ದ ತಕ್ಷಣ ಅವಳು ಅದು ಸಂಬಂಧ ಜೊತೆ ಒಕ್ಕೋತಾಳೆ, ಹಾಗೆ ಸಂಬಂಧನ ಗಟ್ಟಿಯಾಗಿರಲಿ ಅಂತ ಪ್ರತಿನಿತ್ಯ ಪೂಜೆ ಮಾಡ್ತಾಳೆ, ಈ ಕೆಲಸ ಮಾಡಿದ್ದು ನೀನು ದೊಡ್ಡ ಅಪರಾಧ ಜೋ ಅಂತ ಬೈತಾ ಇರ್ತಾರೆ. ಹಾಗೆ ಶಾರದಾ ಮುಂದೆ ನಾವೆಲ್ಲ ತಲೆ ತಗ್ಸೋಂಗೆ ಮಾಡಿಬಿಟ್ಟೆಲ್ಲ ನೀನು, ಥೂ ಛೀ, ಇಂಥ ಕೆಲಸ ಮಾಡ್ತೀಯ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ದಶರಥ ಬೈತಾ ಇದ್ದರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಆದರೆ ಇನ್ನೊಂದು ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರ್ಬೇಕಾದ್ರೆ, ಏನು ಮಮ್ಮ ನೀವೊಬ್ಬರು ಬೇರೆ ಏನಕ್ಕೆ ನಿಂತಿದ್ದೀರಾ, ನೀವು ಬೈದು ಬಿಡಿ ಆಯಿತಾ, ಈ ಶಾರದಾ ಎಂಥ ದೊಡ್ಡ ದೊಡ್ಡ ತಪ್ಪು ಮಾಡಿದಾಳೆ, ಅದನ್ನೆಲ್ಲ ಕ್ಷಮಿಸಿ ಮನೆ ಒಳಗಡೆ ಕೂಡ್ಕೊಂಡಿದ್ದೀರಾ, ಈಗ ನಾನು ಮಾಡಿರೋ ಒಂದು ಚಿಕ್ಕ ತಪ್ಪನ್ನ ದೊಡ್ಡದಾಗಿ ಎತ್ತಿ ಎತ್ತಿ ಹಿಡಿತಿದ್ದೀರಲ್ವಾ ಅಂತ ಬೈತಾ ಇದ್ರೆ, ಸುಮಿತ್ರ ಏನು ಮಾತಾಡದೆ ಸೈಲೆಂಟಾಗಿ ಜ್ಯೋತಿಕನ ಗುರಾಯಿಸ್ತಾ ಇರ್ತಾಳೆ. ಹಾಗೆ ಮತ್ತೆ ಸುಮಿತ್ರ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ತಪ್ಪು ಮಾಡಿದಾಗ ಚಂದಮ್ಮನ ತೋರಿಸ್ತೀವಿ, ಹಾಗೆ ಕಥೆಯೆಲ್ಲ ಹೇಳಿ ಅವ್ರ ಮನಸ್ಸು ಬದಲಾಗೋ ರೀತಿ ಮಾಡ್ತೀವಿ, ಆದರೆ ಬೆಳೀತಾ ಬೆಳೀತಾ ತಪ್ಪು ಮಾಡಿದಾಗ ಅವ್ರ ಕೆನ್ನೆಗೆರಡು ಏಟು ಹೊಡೆದು ಬುದ್ಧಿ ಕಲಿಸ್ತೀವಿ, ಆದರೆ ನೀನು ಇವತ್ತು ಮಾಡಿದ್ದು ದೊಡ್ಡ ಅಪರಾಧ, ಇದಕ್ಕೆ ಕ್ಷಮನೇ ಇಲ್ಲ, ನಾನೆಲ್ಲ ನಿನ್ನ ಕ್ಷಮಿಸ್ಬೇಕಾಗಿರೋದು, ಹಾಗೆ ನಿನ್ನ ಪರ ನಾನು ಯಾವತ್ತೂ ಮಾತಾಡಲ್ಲ, ಮೊದಲು ನೀನು ಈ ವಿಷಯಕ್ಕೋಸ್ಕರ ಶಾರದನ ಹತ್ರ ಕ್ಷಮೆ ಕೇಳು ಅಂತ ಅಂದಾಗ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ, ಈ ಕೆಲಸದ ಹತ್ರ ನಾನು ಕ್ಷಮೆ ಕೇಳಬೇಕಾ, ಛೇ, ಆದರೂ ಪರವಾಗಿಲ್ಲ, ಈ ಮನೇಲಿ ನಾನು ಗಟ್ಟಿಯಾಗಿ ನಿಲ್ಲಬೇಕು ಅಂತ ಅಂದರೆ ಮೊಮ್ಮನ ದೃಷ್ಟಿಲಿ ನಾನು ಒಳ್ಳೊಳಾಗಲೇಬೇಕು ಅಂತ ಅಂದ್ಬಿಟ್ಟು, ನೋಡು ಶಾರದಾ, ದಯವಿಟ್ಟು ನನ್ನ ಕ್ಷಮಿಸು, ಯಾವುದೋ ಕೋಪದಲ್ಲಿ ನಾನು ಇಂಥ ಕೆಲಸ ಮಾಡಿದೆ, ನಿನ್ನ ತಾಳಿನ ಕಿತ್ತಾಕ್ಬಿಟ್ಟೆ, ಇದರಿಂದ ನಿನಗೆ ತುಂಬ ಹರ್ಟ್ ಆಗಿದೆ, ನಿಮ್ಮಿಬ್ಬರ ಹತ್ರನೂ ಕ್ಷಮೆ ಕೇಳ್ತೀನಿ, ರಿಯಲಿ ಸಾರಿ ಅಂತ ಅನ್ಬೇಕಾದ್ರೆ ಈ ಕಡೆ ಶಾರದಾ ಸಿಕ್ಕಾಬಟ್ಟೆ ಬೇಜಾರಿಂದ ಕಣ್ಣೀರಾಗ್ತಾ ಇದ್ರೆ,
ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಜ್ಯೋತಿಕಾ ಅಂತ ಹೇಳಕ್ಕೆ ಹೋಗ್ಬೇಕಾದ್ರೆ, ಒಂದು ನಿಮಿಷ ಶಾರದಾ ನಾನು ಮಾತಾಡ್ತೀನಿ ಅಂತ ಅಂದ್ಬಿಟ್ಟು ಸಿದ್ದು ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು, ಒಬ್ಬ ಮನುಷ್ಯ ಒಂದು ಸಲ ತಪ್ಪು ಮಾಡಿದರೆ ಕ್ಷಮಿಸ್ಬೋದು, 2 ಸಲ ತಪ್ಪು ಮಾಡಿದರೆ ಕ್ಷಮಿಸ್ಬೋದು, ಪದೇ ಪದೇ ಈ ರೀತಿ ತಪ್ಪು ಮಾಡಿದರೆ ಈ ಕೋರ್ಟು ಕೇಸು ಕಾನೂನು ಕಚೇರಿದೆಲ್ಲ ಏನಕ್ಕಿರ್ಬೋದು, ನಿನ್ನ ದೃಷ್ಟಿಯಲ್ಲಿ ಇದು ತಪ್ಪಿರ್ಬೋದು, ಆದರೆ ನನ್ನ ದೃಷ್ಟಿಯಲ್ಲಿ ನೀನು ಮಾಡಿರೋದು ದೊಡ್ಡ ಅಪರಾಧ ಅಂತ ಬೈತಾ ಇರ್ತಾನೆ. ಹಾಗೆ ಅಲ್ಲ ಅತ್ತೆ, ಕ್ಷಮೆ ಕೇಳಿದ ತಕ್ಷಣ ಎಲ್ಲ ಸರಿಯೋಯ್ತು ಅಂತ ಅನ್ನಂಗಾದರೆ, ಶಾರದವ್ರು ನಿಮ್ಮ ಹತ್ರ ಎಷ್ಟು ಸಲ ಕ್ಷಮೆ ಕೇಳಿದರೆ ನೀವೇನಕ್ಕೆ ಕ್ಷಮಿಸ್ತಿಲ್ಲ ಅಂತ ಅನ್ಬೇಕಾದ್ರೆ, ಅವಳು ಮಾಡಿರೋದು ದೊಡ್ಡ ತಪ್ಪು ಅಂತ ಸುಮಿತ್ರ ಹೇಳ್ತಿರ್ಬೇಕಾದ್ರೆ, ಹಾಗಾದರೆ ಜ್ಯೋತಿಕಾ ಮಾಡಿರೋದು ಸಹ ದೊಡ್ಡ ತಪ್ಪು, ಇವಳು ಸಾರಿ ಅಂದ ತಕ್ಷಣ ಎಲ್ಲನೂ ಮರೆಯೋಕ್ಕಾಗಲ್ಲ, ಏನು ನನ್ನ ಹೆಂಡ್ತಿನ ಎಲ್ಲರೂ ಅಷ್ಟು ಈಸಿಯಾಗಿ ಮನೇಲಿ ತೊಗೊಂಡಿದ್ದೀರಾ, ತಾಳಿ ಕಿತ್ತಿದ್ದು ಎಷ್ಟು ದೊಡ್ಡ ಅಪರಾಧ ಅಂತ ನಿಮಗೆ ಗೊತ್ತಲ್ವಾ ಅತ್ತೆ ಅಂತ ಕ್ವಶನ್ ಮಾಡ್ತಾ ಇರ್ತಾನೆ. ಹಾಗೆ ನನ್ನ ಹೆಂಡ್ತಿನ ಕೆಲಸದರಾಗಿ ನೋಡ್ತಿದ್ದೀರಲ್ಲ, ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು, ಅವರ ಆತ್ಮಗೌರವಕ್ಕೆ ಧಕ್ಕೆ ಬರೋ ಕೆಲಸನ ಮಾಡಿದಿರಲ್ಲ, ಇದಕ್ಕೇನಿದೆ ಪರಿಹಾರ ಅಂತ ಅನ್ಬೇಕಾದ್ರೆ, ದಯವಿಟ್ಟು ಕ್ಷಮಿಸಿದ್ದು ಏನೋ ತಪ್ಪಾಗೋಯ್ತು, ನೀನು ಕೋಪ ಮಾಡ್ಕೋಬೇಡ, ಏನಾದರೂ ಒಂದು ಪರಿಹಾರ ಸಿಗುತ್ತೆ ಇದಕ್ಕೆ ಕೊಡೋಣ ಅಂತ ದಶರಥ ಹೇಳ್ತಾ ಇದ್ರೆ, ಈ ಕಡೆ ವಿಮಲ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು, ಏನು ಪರಿಹಾರ ಕೊಡ್ತೀರಾ, ಏನು ಪರಿಹಾರ ಕೊಡ್ತೀರಾ ಹೇಳಿ ಅಣ್ಣ, ನಾವೇನಾದರೂ ಇಲ್ಲಿ ಬರ್ತೀವಿ ಅಂತ ಅಂದಿದ್ವಾ, ನೀವು ಕರೆದಿದ್ದಕ್ಕೆ ತಾನೇ ಬಂದಿದ್ದು, ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಮ್ಮ ಸ್ಥಾನ ಎಂಥದ್ದು ಅಂತ ನಮಗೆ ತುಂಬ ಚೆನ್ನಾಗಿ ನೀವು ಅರ್ಥ ಮಾಡಿಸಿದ್ದೀರ ಬಿಡಿ, ನಾವೇನು ಬರಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ಬಂದಮೇಲೆ ಇಷ್ಟು ಅವಮಾನ ಮಾಡ್ತಿದ್ದೀರಾ, ನನ್ನ ಸೊಸೆ ಮನೆ ಕೆಲಸಗಳಾಗಿ ಇಲ್ಲಿ ಉಳಿದಿದ್ದು ದೊಡ್ಡ ತಪ್ಪಾಯಿತು, ಈ ರೀತಿ ಅವಮಾನ ಮಾಡ್ತೀರಾ, ಅವಳ ಆತ್ಮಗೌರವಕ್ಕೆ ಈ ರೀತಿ ಧಕ್ಕೆ ಬರೋ ಕೆಲಸನ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ವಿಮಲ ಕಣ್ಣೀರಾಗ್ತಾ ಇರ್ತಾಳೆ. ಇನ್ನೊಂದು ಕ್ಷಣನೂ ಸಹ ನಾವು ವಿಮಲೆ ಇರೋದು ಬೇಡ, ಬನ್ನಿ ಹೋಗೋಣ ಅಂತ ಅನ್ಬೇಕಾದ್ರೆ, ತಾತ ಏನು ವಿಮಲ, ಮಕ್ಕಳಂತೂ ಏನೋ ತಪ್ಪು ಮಾಡಿದ್ದಾರೆ ಅಂತ ಅಂದಮೇಲೆ ನೀನು ಸಹ ಅದೇ ರೀತಿ ಆಡ್ತಾ ಇದೆಯಲ್ಲ, ಅವ್ರಿಗೆ ತಿಳುವಳಿಕೆ ಹೇಳೋಣ, ಈ ರೀತಿ ನೀನು ಯೋಚನೆ ಮಾಡ್ದಲೇ ನೀನು ನಿರ್ಧಾರನ ತಗೋಬೇಡ ಅಂತ ಅಂದಾಗ, ನೋಡು ಶಾರದಾ, ನಮ್ಮಿಂದ ತಪ್ಪಾಗಿದೆ, ನೋಡು ಸಿದ್ದು, ಅವಳು ಗೊತ್ತಿಲ್ಲದಲೇ ತಾಳಿನ ಕಿತ್ತಿದ್ದಲೇ ಒಂದು ಕೆಲಸ ಮಾಡು, ದೇವ್ರ ಮುಂದೆ ನಿಂತ್ಕೊಂಡು ತಾಳಿನ ಕಟ್ಬಿಡು, ಒಳ್ಳೇದಾಗುತ್ತೆ ಅಂತ ಅಂದಾಗ, ಈ ಕಡೆ ಶಾರದನೂ ಸಹ ಕಣ್ಣೀರು ಹಾಕ್ಕೊಂಡು, ಹೌದು ಸರ್, ಬೇಗ ಕಟ್ಟಿ ಸರ್, ಏನು ಮಾಡೋಕ್ಕಾಗಲ್ಲ, ದೇವ್ರ ಮುಂದೆ ನಿಂತ್ಕೊಂಡು ತಾಳಿ ಕಟ್ಟಿದರೆ ಖಂಡಿತ ಒಳ್ಳೇದಾಗುತ್ತೆ, ಇವಾಗ ಈ ವಿಷಯನ ದೊಡ್ಡದಾಗಿ ನಾವು ಬೆಳೆಸ್ಕೊಂಡು ಹೋಗೋದು ಬೇಡ ಅಂತ ಅಂದಾಗ, ಇಲ್ಲ ಶಾರದವ್ರೆ, ನಿಮ್ಮ ಮಾತಿಗೆ ನಾನು ಒಪ್ಪಿಗೆ ಕೊಡಲ್ಲ, ಇವಳು ಇವತ್ತು ಅಮಾವಾಸ್ಯೆ ಅಂತ ಗೊತ್ತಿದ್ರು ಸಹ ತಾಳಿನ ಕಿತ್ತಿದ್ದಾಳೆ, ಆದರೆ ಅದಕ್ಕೂ ಒಂದು ಸಮಯ ಮುಹೂರ್ತ ಅಂತ ಇರುತ್ತೆ ಅಲ್ವಾ, ಅದು ನೋಡ್ತಾಳೆ ನಾನು ನಿಮ್ಮ ಕೊಳ್ಳಿಗೆ ತಾಳಿ ಕಟ್ಟಲ್ಲ, ಈ ಮನೆಯವ್ರಿಗೆ ತಾಳಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಇವರೇ ಒಂದು ಡಿಸಿಷನ್ನ ತೊಗೊಂಡು ಒಳ್ಳೆ ನಿರ್ಧಾರ ಹೇಳ್ತಾರೆ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ, ತಾತ ಬೇಜಾರು ಮಾಡ್ಕೋಬೇಡ ಸಿದ್ದು, ನಿನಗೇನು ಪರಿಹಾರ ಬೇಕು ಹೇಳು, ನಾನು ಅದನ್ನು ಕೊಡ್ತೀನಿ, ನಿನಗೆ ಯಾವ ರೀತಿ ಅನಿಸುತ್ತೆ ಆ ರೀತಿ ಹೇಳು, ನನ್ನ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ಅಂತ ಅಂದಾಗ, ದಶರಥನೂ ಸಹ ಮಾತು ಕೊಡ್ತಿರ್ಬೇಕಾದ್ರೆ, ಸರಿ ಬಾಯಲ್ಲಿ ಹೇಳಂಗಿಲ್ಲ, ಮಾತು ಕೊಡಬೇಕು ಅಂತ ಅಂದಾಗ, ಸರಿ ನೀನೇನು ಕೇಳಿದ್ರು ನಿನ್ನ ಆಸೆನ ಈಡೇರಿಸ್ತೀನಿ ಅಂತ ತಾತ ಹೇಳ್ತಾ ಇರ್ತಾರೆ. ಅದೇ ಸಮಯಕ್ಕೆ ಜ್ಯೋತಿಕಾ ಈ ರೀತಿ ಎಲ್ಲ ಮಾತು ಕೊಡಬೇಡಿ ಅಂತ ಅಂದಾಗ, ಸಾಕು ಜ್ಯೋತಿಕಾ, ನೀನು ಮಾಡಿರೋ ದೊಡ್ಡ ತಪ್ಪೇ ಸಾಕು ಅಂತ ಅನ್ಬೇಕಾದ್ರೆ, ಅಯ್ಯೋ ದೇವ್ರೆ, ಇದನ್ನೇ ಇಟ್ಕೊಂಡು ನನ್ನನ್ನು ಮನೆಯಿಂದ ಆಚೆ ಹಾಕ್ಲಿ ಅಂತ ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ, ಸಿದ್ದು ಹೇಳ್ತಾ ಇರ್ತಾನೆ, ಹಾಗೆ ಶಾರದವ್ರಿಗೆ ಮದುವೆ ಆಗಬೇಕು, ಮರುಮಂಗಲ ಧಾರಣೆ ಆಗಬೇಕು ಅಂದ ತಕ್ಷಣ ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ತಾತ ಅಷ್ಟೇನಾ, ಸರಿ ಆಯಿತು ಬಿಡು, ಇವತ್ತು ಅಮಾವಾಸ್ಯೆ ಅಂತ ಹೇಳ್ತೀಯ, ನಾಳೆ ಪುರೋಹಿತರನ್ನ ಕರೆಸಿ ಒಳ್ಳೆ ಮುಹೂರ್ತ ನೋಡಿ ನಾವು ಫಿಕ್ಸ್ ಮಾಡಿ ಮದುವೆ ಮಾಡೋಣ ಅಂತ ಅನ್ಬೇಕಾದ್ರೆ, ಅದು ಮಾತ್ರ ಅಲ್ಲ, ಇನ್ನೂ ನನ್ನೊಂದು ಕಂಡೀಷನ್ ಇದೆ, ಹಾಗೆ ಹುಡುಗಿ ತೋರಿಸೋದ್ರಿಂದ ಹಾಗೆ ಪ್ರತಿಯೊಂದು ಏನೇನು ಶಾಸ್ತ್ರ ಇದೆ ಅದೆಲ್ಲನೂ ಸಹ ನೀವೇ ಕೈಯಾರ ಮಾಡಬೇಕು, ಜೊತೆಗೆ ನೀವಿಬ್ಬರು ಶಾರದನ ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತ್ಕೊಂಡು ನನಗೆ ದಾರಿ ಕೊಡಬೇಕು ಅಂತ ಅಂದಾಗ, ಈ ಕಡೆ ಜ್ಯೋತಿಕನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಿದ್ರೆ, ಈ ಕಡೆ ಸುಮಿತ್ರನಿಗೂ ಸಹ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಹಾಗೆ ದಶರಥ ಸಿಕ್ಕಾಬಟ್ಟೆ ಖುಷಿಯಿಂದ, ನೋಡು ಸಿದ್ದು, ನೀನು ಬೇಜಾರು ಮಾಡ್ಕೋಬೇಡ, ಶಾರದನ ಅಪ್ಪನಾಗಿ ನಾನು ನಿನಗೆ ದಾರಿ ಹೇಳ್ಕೊಡ್ತೀನಿ ಅಂತ ಅಂದಾಗ, ಸುಮಿತ್ರನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ತಾತನ ಸಹ ನನ್ನ ಮಗಳಿಂದ ದೊಡ್ಡ ತಪ್ಪಾಗಿದೆ, ಸೊ ಅದಕ್ಕೆ ಪರಿಹಾರವಾಗಿ ನಾನು ಮದುವೆನ ತುಂಬ ಖುಷಿಯಿಂದ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದರೆ, ಸುಮಿತ್ರ ಮಾತ್ರ, ನಾನು ಶಾರದಾ ತಾಯಿಯಾಗಿ ನನ್ನ ಮಗಳ ಸ್ಥಾನದಲ್ಲಿ ಅವಳನ್ನ ಕೂರ್ಸೋಕ್ಕೆ ನಾನು ಇಷ್ಟಪಡಲ್ಲ, ಅವಳು ನನಗೆ ತುಂಬ ಅನ್ಯಾಯ ಮಾಡಿದಾಳೆ ಅಂತ ಅಂದಾಗ, ಸಿದ್ದು ಕೋಪ ಮಾಡಿಕೊಂಡು, ನಾನು ಯಾರ ಹತ್ರನೂ ಸಹ ಭಿಕ್ಷೆನ ಬೇಡ್ತಾ ಇಲ್ಲ, ಶಾರದವ್ರ ಗೌರವಕ್ಕೆ ಏನಾದರೂ ಧಕ್ಕೆ ಬರೋದಾದರೆ ನನಗೆ ಈ ಪರಿಹಾರನೇ ಬೇಕಾಗಿಲ್ಲ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ತಾತ, ಏನಮ್ಮ ಈ ರೀತಿ ಮಾತಾಡ್ತಿದ್ಯಾ ಅಂತ ಅನ್ಬೇಕಾದ್ರೆ, ಮಾವ ಪ್ಲೀಸ್, ನನಗೆ ಯೋಚನೆ ಮಾಡೋಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ಸಡನ್ನಾಗಿ ಈ ಡಿಸಿಷನ್ನ ತೊಗೊಳಕ್ಕಾಗಲ್ಲ ಅಂತ ಹೇಳಿ ಸುಮಿತ್ರ ಹೊರಟೋಗ್ತಾ ಇದ್ದರೆ, ಈ ಕಡೆ ಜ್ಯೋತಿಕನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಮಮ್ಮ ಯಾವುದೇ ಕಾರಣಕ್ಕೂ ಸಹ ಇವಳಿಗೆ ಅಮ್ಮ ಸ್ಥಾನದಲ್ಲಿ ನೀವು ನಿಂತ್ಕೋಬೇಡಿ ಪ್ಲೀಸ್ ಪ್ಲೀಸ್ ಅಂತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇದ್ರೆ, ಸಿದ್ದು ಶಾರದಾ ಕಣ್ಣೀರು ಹಾಕೊಂಡು ತನ್ನ ಪಾಡಿ ತಾನು ಹೋಗ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಜ್ಯೋತಿಕಾ ರೂಮಿಗೆ ಬಂದಾಗ ಪಾರಿಜಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ತಲೆಗೆಲ್ಲ ಕೆಟ್ಟಿದೆಯಾ, ಏನು ಕೆಲಸ ಮಾಡೋಕೆ ಹೊರಟಿದ್ದೆ ಅಂತ ಅಂದಾಗ, ಗ್ರಾನಿ ಪ್ಲೀಸ್, ಇವಾಗಲೇ ತಲೆ ಕೆಟ್ಟಿದೆ, ಆ ಶಾರದಾ ಯಾವ ರೀತಿ ನನ್ನನ್ನು ಅಪ್ರವೋಕ್ ಮಾಡ್ತಿದ್ಲು ನೋಡ್ತಾ ಇದ್ರ ಅಂತ ಅಂದಾಗ, ಕೋಪದ ಕೈಗೆ ಮೂಗನ್ನ ಕೊಟ್ಟರೆ ಕುಯ್ಕೊಳ್ಳೋದು ನಮ್ಮ ಮೂಗೆ ತಾನೆ, ನೋಡು ಎಷ್ಟು ಲಾಸ್ ಮಾಡಿಕೊಂಡೆ ನೀನು ಅಂತ ಅನ್ಬೇಕಾದ್ರೆ, ಗ್ರಾನಿ ಪ್ಲೀಸ್ ನನ್ನ ಜೊತೆ ಮಾತಾಡಬೇಡಿ ಈ ರೀತಿ ಎಲ್ಲವ ಅಂತ ಅನ್ಬೇಕಾದ್ರೆ, ನೋಡ್ದಲ್ಲ ನಾನು ಒಂದು ಸಹ ನಿನ್ನ ಪರವಾಗಿ ಮಾತಾಡೋಕ್ಕಾಗಲಿಲ್ಲ, ಎಂಥ ಕೆಲಸ ಮಾಡಿದೆ ಅಂತ ಬೈತಾ ಇರ್ತಾಳೆ. ಹಾಗೆ ನೋಡು ಗ್ರಾನಿ, ಇನ್ಯಾರು ಆಗಿದ್ರೆ ಆ ತಾಳಿದ ಅವಳು ನನ್ನೇನು ಹಾಕ್ಬಿಡ್ತಿದ್ರು, ನಾನಾಗಿರೋದಕ್ಕೆ ತಾಳಿ ಕಿತ್ತಿದ್ದೀನಿ, ನೀವು ಬರೋಕ್ಕೂ ಮುಂಚೆ ಆ ತಾಳಿನ
ಕಣ್ಣಿಗೆ ಗೊತ್ತಿಸ್ಕೊಂಡು ಎಷ್ಟು ಡ್ರಾಮಾ ಮಾಡ್ತಿದ್ಲು ಗೊತ್ತಾ, ಅದನ್ನು ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ, ಅದಕ್ಕೆ ಕಿತ್ತೆ ಅಂತ ಅನ್ಬೇಕಾದ್ರೆ ನೀನೇನೋ ಕಿತ್ತೆ. ಆದರೆ ಇವಾಗ ಸಿದ್ದು ನೋಡು ಯಾವ ರೀತಿ ಪಾಕಡ ಥರ ಬಾಂಬ್ ಬಿಟ್ಟಿದ್ದಾನೆ, ಮುಂದೆ ನಿಂತ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನೇ ಮದುವೆ ಮಾಡಿಕೊಡ್ಬೇಕಂತೆ ಅಂತ ಅಂದಾಗ ಓ ಮೈ ಗಾಡ್, ಅದೇ ನನಗೆ ಟೆನ್ಷನ್ ಆಗ್ತಿರೋದು. ಏನಾದರೂ ಅಪ್ಪ ಅಮ್ಮ ಹೋಗಿ ಅವಳಿಗೆ ಮದುವೆನ ಮಾಡಿ ದಾರ ಹೇಳ್ಕೊಟ್ರೆ ಬಾಂಡಿಗೆ ಇನ್ನೂ ಜಾಸ್ತಿ ಆಗುತ್ತಲ್ವಾ ಗ್ರಾನಿ ಅಂತ ಅಂದಾಗ, ಇದನ್ನು ತಾಳಿ ಕಿತ್ತಾಗಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು. ಬಳ್ಳಿಲಿರೋ ಗಿಡದ ಥರ ಕಿತ್ತೆಸ್ತಲ್ಲ, ಇವಾಗ ನೋಡು ಯಾವ ರೀತಿ ಆಗಿದೆ ಅಂತ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಜೊತೆಗೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡು ಗ್ರಾನಿ ಹೇಳಿದ್ನೇ ಹೇಳ್ಬೇಡಿ ಆಯಿತಾ, ನನ್ನ ತಲೆ ಕೆಟ್ಟೋಗಿದೆ, ಇವಾಗ ಏನಾದರೂ ಒಂದು ಪರಿಹಾರ ಹುಡುಕಿ ಅಂತ ಅನ್ಬೇಕಾದ್ರೆ ಪಿ ಡುಮ್ ಡುಮ್ ಅಂತ ವಾಲ್ಗ ಉತ್ಸನ ಬಿಡು ಅಂತ ಅಂದಾಗ, ಗ್ರಾನಿ ಪ್ಲೀಸ್ ಈ ಮದುವೆ ಆಗಬಾರ್ದು, ಆ ರೀತಿ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ನೋಡು ಆಲ್ರೆಡಿ ಸಿದ್ದು ಶಾರದನಿಗೆ ಮದುವೆ ಆಗಿದೆ, ಇವಾಗ ಮರುಮಾಂಗಲ್ಯ ಧಾರಣೆ ಆಗ್ತಿದೆ ಅಷ್ಟೇ. ಆದರೆ ನಿಮ್ಮಮ್ಮ ಮುಂದೆ ನಿಂತಿದ್ದನ್ನೆಲ್ಲ ಮಾಡಬಾರ್ದು. ಯಾಕೆ ಅಂತಂದರೆ ಶಾರದನ್ ನಿಜವಾದ ಅಪ್ಪ ಅಮ್ಮನೇ ದಶರಥ ಸುಮಿತ್ರ. ಅವರೇನಾದರೂ ಮಾಡಿಕೊಟ್ರೆ, ಮೊದಲೇ ನಿಮ್ಮಮ್ಮ ಎಮೋಷನಲ್ ಆಗಿದ್ದಾಳೆ, ಈ ಮದುವೆ ಮಾಡಿಕೊಟ್ರೆ ಶಾರದ ಮೇಲೆ ಸಿಕ್ಕಾಬಿಟ್ಟೆ ಫೀಲ್ ಜಾಸ್ತಿ ಆಗಿ ಬಾಂಡಿಂಗ್ ಆಗಿಬಿಡುತ್ತೆ, ಅರ್ಥ ಮಾಡ್ಕೊ ಅಂತ ಅಂದಾಗ ಏನು ಮಾಡೋದು ಗ್ರಾನಿ ಅಂತ ಅಂದಾಗ, ಒಂದು ಕೆಲಸ ಮಾಡೋಣ, ಹೇಗಾದರೂ ಮಾಡಿ ಯಾವುದೇ ಶಾಸ್ತ್ರನೂ ಸಹ ಸುಮಿತ್ರ ಮಾಡಿದ ರೀತಿ ನಾವು ಮಾಡಬೇಕು, ನೀನು ಉಪಾಯದಿಂದ ಅವಳ ಮನಸ್ಸನ್ನ ನೀನು ಗೆಲ್ಲಬೇಕು, ಆ ರೀತಿ ಮಾಡಿದರೆ ಮಾತ್ರ ಶಾರದನಿಗೂ ಸುಮಿತ್ರನಿಗೂ ಬಾಂಡಿಂಗ್ ಆಗಲ್ಲ ಅಂತ ಇದೇ ಹೇಳ್ಕೊಡ್ತಾ ಇರ್ತಾಳೆ. ಹಾಗೆ ಅನ್ನೋದು ಕಡೆ ಸಿದ್ದು ತಾಳನ ಇಟ್ಕೊಂಡು ಒಬ್ಬನೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಶಾರದಾ ಬರ್ತಾಳೆ. ಸರ್ ಇದನ್ನೆಲ್ಲ ಏನಕ್ಕೆ ಮಾಡ್ತಾ ಇದ್ದೀರಾ, ಇದರಿಂದ ನಮಗೇನಾಗುತ್ತೆ ಗೊತ್ತಾ ಅಂತ ಅನ್ಬೇಕಾದ್ರೆ, ನೋಡಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮಗೆ, ಅದೇ ನನ್ನ ಉದ್ದೇಶ ಅಂತ ಅಂದಾಗ, ನಾನು ಖುಷಿಯಾಗಿರಲಿ ಅಂತ ನೀವು ಇದನ್ನೆಲ್ಲ ಮಾಡ್ತಾ ಇದ್ದೀರಾ, ಆದರೆ ಮನೆಯವ್ರು ಯಾರು ಒಪ್ಪಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನೀವು ಆ ರೀತಿ ಅನ್ಕೋಬಿಡಿ ಶಾರದವ್ರೆ, ಖಂಡಿತ ಒಪ್ಕೋತಾರೆ, ಎಲ್ಲರೂ ಖುಷಿಯಿಂದ ದಾರನ ಏರ್ಕೊಡ್ತಾರೆ, ನೋಡ್ತಾ ಇರಿ ಅಂತ ಅನ್ಬೇಕಾದ್ರೆ, ಇಲ್ಲ ಮೊದಲನೇ ಟೈಮ್ ನಾನು ನಿಮ್ಮ ಹತ್ರ ಕೋಪನ ನೋಡಿದ್ದು, ಇಷ್ಟು ದಿನ ಪ್ರೀತಿ ಕಾಳಜಿ ಮಾತ್ರ ನೋಡಿದ್ದೆ, ಇದೆಲ್ಲ ಬೇಕಿತ್ತ ಅಂದಾಗ, ನೋಡಿ ಮನೇಲಿ ತಾತನೇ ತಪ್ಪು ಮಾಡಿರೋದು ಜ್ಯೋತಿಕಾ ಅಂತ ಒಪ್ಕೊಂಡಿದ್ದಾರೆ ಅಂದಮೇಲೆ ಎಲ್ಲರಿಗೂ ಗೊತ್ತು ಅವಳೇ ತಪ್ಪು ಮಾಡಿರೋದು ಅಂತ, ಈ ಅವಕಾಶನ ನಾವು ಯೂಸ್ ಮಾಡ್ಕೋಬೇಕು, ಖಂಡಿತ ನಮಗೆ ಒಳ್ಳೇದಾಗುತ್ತೆ ಅಂತ ಅಂದಾಗ, ಇಲ್ಲ ಈ ರೀತಿ ನೀವು ಆಟ ಮಾಡಬಾರ್ದಿತ್ತು, ಸುಮ್ಮನೆ ನನ್ನ ಕೊರಳಿಗೆ ತಾಳಿ ಕಟ್ಟಿದರೆ ಸರಿ ಹೋಗ್ತಿತ್ತು, ಮರುಮಂಗಲ್ಯ ಧಾರಣೆ ಮಾಡಲೇಬೇಕಂತ ಯಾಕೆ ಷರತ್ತು ಹಾಕಿದ್ರಿ ಸರ್ ಅಂತ ಕೇಳ್ತಾ ಇರ್ತಾಳೆ. ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ, ಅಲ್ಲ ಸರ್ ಈ ಮರುಮಂಗಲ್ಯ ಧಾರಣೆ ಮಾಡೋದಂತೆ ಯಾರು ಅಪ್ಪ ಅಮ್ಮ ಸ್ಥಾನದಲ್ಲಿ ನಿಂತು ಮದುವೆ ಮಾಡೋ ರೀತಿ ನಿಜವಾಗ್ಲೂ ಅಂದ್ಕೊಂಡು ಅವರೆಲ್ಲ ಮದುವೆ ಮಾಡ್ತಾರ, ನನಗೆಲ್ಲ ನಂಬಿಕೆ ಇಲ್ಲ, ಮೊದಲಿನ ಥರ ಯಾರು ಸಹ ಮದುವೆ ಮಾಡಿಕೊಡಲ್ಲ ಖುಷಿಯಾಗಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ರೀ ಶಾರದವ್ರೆ, ಎಲ್ಲದಕ್ಕೂ ಆಗಲ್ಲ ಆಗಲ್ಲ ಅಂತ ಅಂತಿದ್ದೀರಲ್ಲ, ಯಾರೋ ಒಬ್ರು ಬಂದು ನಿಮ್ಮ ಕೊರಳಿಗೆ ಕೈ ಹಾಕಿ ತಾಳಿ ಕಿತ್ಕೊಳ್ಳೋ ಧೈರ್ಯ ಇದೆ ಅಂತ ಅಂದಮೇಲೆ ನಿಮಗೆ ಧೈರ್ಯ ಇಲ್ವೇನ್ರಿ, ಇದು ನಿಮ್ಮ ಸ್ವಾಭಿಮಾನದ ಪ್ರಶ್ನೆ, ನಿಮ್ಮ ಘನತೆ ಗೌರವದ ಪ್ರಶ್ನೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಸಿದ್ದು ಬೈತಾ ಇರ್ತಾನೆ. ಹಾಗೆ ನೋಡಿ ನೀವು ಜೀವನದಲ್ಲಿ ಎಲ್ಲನೂ ಕಳ್ಕೊಂಡಿದ್ದೀರ, ಆದರೆ ಎಲ್ಲನೂ ಸಹ ನೀವು ಪಡ್ಕೊಳ್ಳೋ ರೀತಿ ನಾನು ಮಾಡ್ತೀನಿ, ನಿಮಗೆ ಅವ್ರು ಯಾರು ಅಂತ ತುಂಬ ಚೆನ್ನಾಗಿ ಗೊತ್ತಾದರೆ ಅವರಿಗೆ ನೀವು ಯಾರು ಅಂತ ಗೊತ್ತಿಲ್ಲ, ಈಗ ಕಳ್ಕೊಂಡಿರೋದೆಲ್ಲ ನೀವು ಪಡ್ಕೋಬೇಕು, ಆ ರೀತಿ ನಾನು ಮಾಡ್ತೀನಿ ಅಂತ ಅಂದಾಗ, ಆದರೆ ಅಮ್ಮನಿಗೆ ನನ್ನ ತಾಯಿ ಸ್ಥಾನದಲ್ಲಿ ನಿಂತ್ಕೊಳ್ಳೋಕೆ ಇಷ್ಟ ಇಲ್ವಲ್ಲ ಅಂತ ಅಂದಾಗ, ಇದು ಅವ್ರಿಷ್ಟ ಅಲ್ಲ, ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ, ಎಲ್ಲನೂ ನೀವು ಕಳ್ಕೊಂಡಿರ್ಬೇಕಂತ ಏನಿಲ್ಲ ಅಂತ ಆತ ಹೇಳಿದ್ಮೇಲೆ ಖಂಡಿತ ಅವ್ರು ಒಪ್ಕೋತಾರೆ ಅಂತ ಸಿದ್ದು ಮಾತು ಕೊಡ್ತಾ ಇರ್ತಾನೆ. ಹಾಗೆ ಯಾರಿಗೆ ಏನು ಬೇಕಾದರೂ ನೀವು ಬಿಟ್ಕೊಡಿ, ಆದರೆ ನಿಮ್ಮ ಸ್ವಾಭಿಮಾನನ ಬಿಟ್ಕೊಡ್ಬೇಡಿ ಶಾರದವ್ರೆ ಅಂತ ಅಂದಾಗ, ಅಯ್ಯೋ ಸರ್ ಇದರಿಂದ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಅಂತ ಮತ್ತೆ ಶಾರದಾ ಕಣ್ಣೀರು ಹಾಕ್ತಿರ್ಬೇಕಾದ್ರೆ, ಅದೇ ಸಮಯಕ್ಕೆ ವಿಮಲ ಬರ್ತಾಳೆ. ಏನು ಕಳ್ತಿದ್ಯಾ ಅಂತ ಅಂದಾಗ, ಏನಿಲ್ಲಮ್ಮ ಇದರಿಂದ ತೊಂದರೆಗಳು ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಆಗ್ತಿಲ್ವಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಅಂದಾಗ, ಖಂಡಿತ ನನ್ನ ಮಗ ದುಡ್ಕಿಲ್ಲ, ಸರಿಯಾದ ನಿರ್ಧಾರ ತಗೊಂಡಿದ್ದಾನೆ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಹಾಗೆ ಜ್ಯೋತಿಕಾ ಮಾಡಿದ್ದೇನು ಸಣ್ಣ ತಪ್ಪು ಅಂತ ಹೇಳೋಕ್ಕಾಗಲ್ಲ ಆಯಿತಾ, ಅವಳು ತುಂಬ ಬೆಳೆದು ದೊಡ್ಡವಳಾಗಿದ್ದಾಳೆ, ತಾಳಿ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು, ಸೊ ಹಂಗಾಗಿ ಅವಳು ಮಾಡಿರೋದು ತಪ್ಪೇ ಆಯಿತಾ, ಅವಳು ಕೊರಳಲ್ಲಿ ಏನಾದರೂ ತಾಳಿ ಇದ್ದಾಗ ಯಾರಾದರೂ ಬಂದು ಈ ಥರ ಕಿತ್ತರೆ ಸುಮ್ಮನೆ ಬಿಡ್ತಿದ್ರ, ಸೊ ಹಂಗಾಗಿ ಇದಕ್ಕೊಂದು ಒಳ್ಳೆ ಡಿಸಿಷನ್ ತಗೊಳ್ಳೇಬೇಕು ಅಂತ ವಿಮಲನು ಹೇಳ್ತಾ ಇರ್ತಾಳೆ. ನಾನು ಈ ವಿಷಯದಲ್ಲಿ ನನ್ನ ಮಗನ ಥರನೇ ನಿಲ್ಲೋದು, ಖಂಡಿತ ನಿನಗೆ ಮರುಮಂಗಲ ಧಾರಣೆ ಮಾಡೇ ಮಾಡ್ತಾರೆ, ಆ ಖುಷಿ ನನಗೆ ತುಂಬ ಇದೆ, ನಾನು ಮಾಡಬೇಕು ಅಂತ ಅನ್ಬೇಕಾದ್ರೆ, ಹೌದು ಶಾರದವ್ರೆ ನನ್ನ ಮೇಲೆ ನಂಬಿಕೆ ಇಡಿ, ತಾತ ಹೇಳಿದ್ಮೇಲೆ ಅತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ಅಂತ ಹೇಳಲ್ಲ, ನಿಮ್ಮ ತಾಯಿ ಸ್ಥಾನದಲ್ಲಿ ಅವ್ರು ನಿಂತ್ಕೊಂಡೇ ನಿಂತ್ಕೋತಾರೆ, ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಜೊತೆ ಯಾವಾಗಲೂ ನಾನು ಇರ್ತೀನಿ ಅಂತ ಸಿದ್ದು ಶಾರದಾ ಕಣ್ಣೀರು ಒರೆಸ್ತಾ ಇದ್ರೆ, ಇನ್ನೊಂದು ಕಡೆ ಜ್ಯೋತಿಕಾ ತನ್ನ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರ ನಾನು ತಾಯಿ ಸ್ಥಾನದಲ್ಲಿ ನಿಂತ್ಕೋಬೇಕಲ್ಲ ಅಂತ ಹಾಕೋಗ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.